ಇದು ನಿಮಗೆ 35,000 ಸ್ಟಾರ್ಟ್ ಆಗುತ್ತೆ. 35,000 ರೂಪಾಯಿಂದನಾ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ನಿಮಗೆ 1 ಲಕ್ಷಕ್ಕೆ 3 ಗಾಡಿ ಕೂಡ ಕೊಡ್ತಾ ಇದೀವಿ. 1 ಲಕ್ಷಕ್ಕೆ 3 ಗಾಡಿ? ಹಾಂ ಹೌದು. ಇದನ್ನು ಕಾರ್ಡ್ ಇದ್ರೆ ಸಾಕು, ನೀವು ವೆಹಿಕಲ್ ಯೂಸ್ ಮಾಡ್ಕೊಬೋದು. ಜಸ್ಟ್ ಇದನ್ನ ಈ ಥರ ಡಿಸ್ಪ್ಲೇ ಹತ್ರ ತಂದರೆ ವೆಹಿಕಲ್ ಆನ್ ಆಗುತ್ತೆ ಅಷ್ಟೇ. ತಿರ್ಗಾ ಮತ್ತೆ ದೆನ್ ಆಫ್ ಮಾಡಬೇಕಾದ್ರೆ ಮತ್ತೆ ತೊಗೊಂಡ್ರೆ ಆಫ್ ಆಗುತ್ತೆ. ಯಾರು ಡೀಲರ್ಶಿಪ್ ಮಾಡ್ತಿದ್ದಾರೆ, ಮಾಡೋರಾದರೂ ಆಗಲಿ ಮೊದಲು ಮಾಡಿರೋರಾದರೂ ಆಗಲಿ ಬೇಕಾದ್ರೆ ನಮ್ಗೆ ಶಿಫ್ಟ್ ಆಗ್ಬೋದು. ನಮ್ದು ಯಾವುದೇ ರೀತಿ ನಾವು ಕಸ್ಟಮರ್ ಡೀಲರ್ಶಿಪ್ ಮಾಡೋರ ಹತ್ರ ಡೆಪಾಸಿಟ್ ಆಗಲಿ ಅಡ್ವಾನ್ಸ್ ಆಗಲಿ ಯಾವುದೇ ರೀತಿ ತಗೊಳ್ಳೋದಿಲ್ಲ, ಏನು ತಗೊಳ್ಳೋಲ್ಲ ನಾವು. ಇದು ನಿಮಗೆ ಅಡ್ವಾಂಟೇಜ್ ಅಂದರೆ ಇದು 300 kg ಲೋಡಿಂಗ್ ಕೆಪಾಸಿಟಿ ಬರುತ್ತೆ. 300 kg ಲೋಡಿಂಗ್ ಕೆಪಾಸಿಟಿ ಬರುತ್ತೆ. ಸುಮ್ಮನೆ ಹೇಳ್ತಾರಲ್ಲ, ರಿಯಲ್ ಆಗಿ 300 kg ಆಗ್ತದೆ. ಈ ಕಸ್ಟಮರ್ ಬಂದು ಬೇಕಾದ್ರೆ 300 kg ಅವ್ರು ಲೋಡ್ ತೊಗೊಂಬಂದು ಚೆಕ್ ಮಾಡ್ಬಿಟ್ಟು ತೊಗೊಂಡೋಗಿ ನಮಗೇನು ಅಭ್ಯಂತರ ಇಲ್ಲ. ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಬಂದಿದ್ದೀನಿ ಬೆಂಗಳೂರಲ್ಲಿರುವಂಥ ಹಂಸ ಕೃಷ್ಣ ಮೋಟರ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ. ಹೋಲ್ಸೇಲ್ ಪ್ರೈಸಲ್ಲಿ ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ನ ಕೊಡ್ತಿದ್ದಾರೆ ಅಂತ ಮುಂಚೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದೆ. ಇವಾಗ ಅದಕ್ಕಿಂತ ಇನ್ನೂ ತುಂಬ ಕಮ್ಮಿ ರೇಟಲ್ಲಿ ಅಂದರೆ 35,000 ರೂಪಾಯಿಂದ ಎಲೆಕ್ಟ್ರಿಕ್ ಸ್ಕೂಟರ್ನ ಇವರು ಕೊಡ್ತಿದ್ದಾರಂತೆ. ಯಾವ ಥರ ಇದ್ದಾವೆ ಆ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ನಾನು ಇವತ್ತು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ ಹೊಸಬ್ರಾಗಿದ್ದರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ. ನಮಸ್ಕಾರ ಶಿವ ಅವರೇ. ಏನು ಸರ್, ಏನು ಆಫರ್ ಕೊಡ್ತಾ ಇರಂತೆ? ಏನು ಆಫರ್ ಸರ್ ಇದು? ನಮ್ಮದು ಇಂಡಿಯಾದಲ್ಲೇ ಫಸ್ಟ್ ಶೋರೂಮು ಬಜೆಟ್ ಫ್ರೆಂಡ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಾ ಇರೋದು. ಬಜೆಟ್ ಫ್ರೆಂಡ್ಲಿ ಹಂಗಂದ್ರೆ? ಬಜೆಟ್ ಫ್ರೆಂಡ್ಲಿ ಅಂತ ಅಂದರೆ ಈ ಗೌರ್ಮೆಂಟ್ ಅವ್ರು ಬಜೆಟ್ ಮಾಡಿದ್ರಲ್ಲ ರೀಸೆಂಟ್ ಮಾಡಿದ್ರು, ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ತುಂಬಾ ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಟ್ಯಾಕ್ಸಸ್ ಆಗಲಿ, ಫೀಸ್ ರಿಡಕ್ಷನ್ ಆಗಲಿ, ಇಂಪೋರ್ಟ್ ಡ್ಯೂಟಿ ಕಡಿಮೆ ಮಾಡೋದಾಗಲಿ, ಅದನ್ನ ಯಾವುದು ಮ್ಯಾನುಫ್ಯಾಕ್ಚರರ್ಸ್ ಕಸ್ಟಮರ್ ಕೊಡ್ತಾ ಇಲ್ಲ. ನಾವು ಆ ಕಂಪ್ಲೀಟ್ ಬೆನಿಫಿಟ್ನ ಕಸ್ಟಮರ್ ಪಾಸ್ ಆನ್ ಮಾಡ್ತಾ ಇದೀವಿ. ಸೊ ಕಸ್ಟಮರ್ಸ್ಗೆ ಡೈರೆಕ್ಟ್ ಕೊಟ್ಬಿಡ್ತಾ ಇದೀವಿ. ಅದಕ್ಕೆ ನಮ್ದು ಇಂಡಿಯಾದಲ್ಲೇ ಫಸ್ಟ್ ಬಜೆಟ್ ಫ್ರೆಂಡ್ಲಿ ಎಲೆಕ್ಟ್ರಿಕ್ ಸ್ಕೂಟರ್. ಹಾಗಿದ್ರೆ ಯಾವ ಗಾಡಿ ಮೇಲೆ ಎಷ್ಟು ಕಮ್ಮಿ ಆಗಿದೆ ಕಂಪ್ಲೀಟ್ ಆಗಿ ನೋಡಿ, ಇದು ನಮ್ದು ನ್ಯೂ ಮಾಡೆಲ್. ಇದು ನಿಮಗೆ 35,000 ಸ್ಟಾರ್ಟ್ ಆಗುತ್ತೆ. 35,000 ರೂಪಾಯಿಂದನಾ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ನಿಮಗೆ 1 ಲಕ್ಷಕ್ಕೆ 3 ಗಾಡಿ ಕೂಡ ಕೊಡ್ತಾ ಇದೀವಿ. 1 ಲಕ್ಷಕ್ಕೆ 3 ಗಾಡಿ? ಹೌದು. ಒಂದು ಗಾಡಿ ತಗೋತೀವಿ ಅಂದ್ರೆ 35,000 ರೂಪಾಯಿ ಗಾಡಿ ಸಿಗ್ತದೆ. ಹೌದು. ಸೊ ಯಾವ್ದು ಇದು ಗಾಡಿ ಹೆಸರು ಏನಿದು? ಇದು ಸೂಪರ್ ಈಕೋ ಅಂತ ಕಂಪನಿ ಹೆಸರು. T1 ಅಂತ ಮಾಡೆಲ್ ಹೆಸರು. ಇದಕ್ಕೆ ಇನ್ಶೂರೆನ್ಸ್ ಆಗಲಿ, ರಿಜಿಸ್ಟ್ರೇಷನ್ ಆಗಲಿ, ನಂಬರ್ ಪ್ಲೇಟ್ ಆಗಲಿ, ಇದು ನಿಮಗೆ ಬೇರೆ ಕಂಪನಿಯವರು ನಿಮಗೆ ಮೋಸ್ಟ್ಲಿ ಇದೇ ಪ್ರೈಸ್ ರೇಂಜಲ್ಲಿ ಆಫರ್ ಮಾಡ್ತಾ ಇರ್ಬೋದು. ಬಟ್ ತುಂಬಾನೇ ಡಿಫ್ರೆನ್ಸ್ ಇದೆ ನಮಗೂ ಅವ್ರಿಗೂ. ಏನು ಡಿಫ್ರೆನ್ಸ್ ಇದೆ ಸರ್? ನಮ್ದ್ರಲ್ಲಿ ಕಂಟ್ರೋಲರ್ ಎಲ್ಲ ವೈರ್ಲೆಸ್ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಮೋಟ್ರದೆಲ್ಲ ಮ್ಯಾಗ್ನೆಟ್ ಆಗಲಿ, ಮಾಸ್ಫೆಟ್ ಆಗಲಿ, IC ಆಗಲಿ ಎಲ್ಲ IV ಕ್ವಾಲಿಟಿ ಯೂಸ್ ಮಾಡ್ತಾ ಇದೀವಿ. ಸೊ ನಿಮಗೆ ಲಾಂಗ್ ಲೈಫ್ ಬರುತ್ತೆ ಒಂದು. ಪ್ಲಸ್ ನಿಮಗೆ ಬೇರೆ ಕಂಪ್ನಿಯವರು ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತೀರಲ್ಲ 35,000ಕ್ಕೆ, ಅದರಲ್ಲಿ ಫ್ರಂಟ್ ಅಲ್ಲಿ ಲುಕ್ ಚೆಕ್ ಮಾಡಿ, ಇಷ್ಟು ಲುಕ್ ಇರೋದಿಲ್ಲ. ಯಾಕೆ ಅಂತಂದ್ರೆ ನಮ್ದು ಬೇಸಿಕ್ ಮಾಡೆಲ್ ನಾವು ನಿಮಗೆ ಫ್ರಂಟ್ ಅಲ್ಲಿ DRL ಕೊಡ್ತಾ ಇದೀವಿ. ಸೊ ಬ್ಲೂ ಕಲರ್ DRL ಬರುತ್ತೆ. ಬೇಸಿಕ್ ಮಾಡೆಲ್ಲೇ ಕೊಡ್ತಾ ಇದೀವಿ. 35,000 ರೂಪಾಯಿಗೆ ಬೇರೆ ಕಂಪ್ನಿ ಕೊಟ್ಟರು DRL ಇರಲ್ಲ ಅದರಲ್ಲಿ. ನಾವು DRL ವಿತ್ DRL ಮಾಡೆಲ್ ಕೊಡ್ತಾ ಇದೀವಿ. ಓಕೆನಾ? ಸೊ ನಿಮ್ಗೆ ಇದೊಂದು ಅಡ್ವಾಂಟೇಜ್ ಬರುತ್ತೆ. LED ಹೆಡ್ಲೈಟ್. ಹೌದು. ಡಿಸ್ಕ್ ಬ್ರೇಕ್ ಕೂಡ ಇದೆ. ಹೌದು, ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಕೂಡ ಇದೆ. 35,000 ರೂಪಾಯಿ ಗಾಡಿ. ಹೌದು ಹೌದು ಹೌದು. ಹೇಳಿದ್ನಲ್ಲ ನಿಮ್ಗೆ, ರೇಟು ನಾವು ಕಸ್ಟಮರ್ಗೆ ಬೆಸ್ಟ್ ಪ್ರೈಸ್ ಕೊಡಬೇಕು ಅಂತ ರೇಟ್ ಕಡಿಮೆ ಇಟ್ಟಿದ್ದೀವಿ ಇವತ್ತು. ಎಲ್ಲೂ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಷ್ಟೇ, ಏನಿಲ್ಲ. ಇದು ನ್ಯೂ ಡಿಸೈನ್ ಅಂದ್ಬಿಟ್ಟಿದ್ದೆ, ನಾನು ನಿಮಗೆ ಹೊಸ ರೇಟ್ನ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ. ಮತ್ತೆ ನೀವು ಬಂದ್ರೆ ಇಲ್ಲಿ ನೋಡ್ಬೋದು, ಇದರಲ್ಲೂ ನಿಮಗೆ ಎಲ್ಲಾ ತರ ಫೀಚರ್ಸು ಇದೆ ಆಲ್ಮೋಸ್ಟ್. ಎಲ್ಲ ಅಂದ್ರೆ ನಿಮಗೆ 1 2 3 ಸ್ಪೀಡ್ ಮೋಡ್ ಬರುತ್ತೆ, ಇಲ್ಲಿ ನೋಡ್ಬೋದು. ಹೌದು, ಸ್ಪೀಡ್ ಮೋಡ್ ಬರುತ್ತೆ. ಸ್ಪೀಡ್ ಮೋಡ್ 3 ಸ್ಪೀಡ್ ಮೋಡ್ ಬರುತ್ತೆ. ರಿವರ್ಸ್ ಮೋಡ್ ಇದೆ, ಮತ್ತೆ ಕ್ರೂಸ್ ಮೋಡ್ ಕೂಡ ಇದೆ ನಿಮ್ಗೆ ಇಲ್ಲಿ ನೋಡ್ಬೋದು. ಹೌದು, ಕ್ರೂಸ್ ಮೋಡ್ ಕೂಡ ಇದೆ. ಸೊ ಸ್ಪೀಡ್ ನ ಸೆಟ್ ಮಾಡ್ಕೊಂಡು ಎಕ್ಸಾಕ್ಟ್ಲಿ. ಹೌದು 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 ಹೌದು. ಆ ಥರ ಎಲ್ಲ ನಿಮ್ಗೆ ಎಲ್ಲಾ ಫೀಚರ್ಸ್ ಇದೆ. ಫೀಚರ್ಸ್ ಫೇಸ್ ನಿಮ್ಗೆ ಯಾವುದೇ ನಾವು ಕಡಿಮೆ ಮಾಡಿಲ್ಲ. ಏನು ಅಂದ್ರೆ ಒಂದು ಕಸ್ಟಮರ್ಗೆ ಒಂದು ಬೆಸ್ಟ್ ಸ್ಕೂಟ್ರು, ಎಲ್ಲಾರ ಮನೆಗೆ ಒಂದೊಂದು ಗಾಡಿ ಇರಲಿ ಅಂತ ಒಂದು ಕಡಿಮೆ ರೇಟ್ಗೆ ಒಂದು ಒಳ್ಳೆ ಕ್ವಾಲಿಟಿ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಈ ಆರ್ಡರ್ ಲಾಂಚ್ ಮಾಡಿದೀವಿ ಅಷ್ಟೇ. ಇದು ರೇಂಜ್ ಅಲ್ಲಿ ಏನಿದೆ ಸರ್? ಸ್ಪೀಡ್ ಇದು ರೇಂಜ್ ನಿಮಗೆ ಸ್ಪೀಡ್ ಆಸ್ ಪರ್ RTO ನಾಮ್ಸ್. ನಾನ್ ರಿಜಿಸ್ಟ್ರೇಷನ್ ಗಾಡಿ ಇದು. ಮತ್ತೆ ನಿಮಗೆ ರೇಂಜ್ ಬಂದ್ಬಿಟ್ಟಿದೆ ಅಪ್ ಟು 50 ಕಿಲೋಮೀಟರ್ಸ್ ತನಕ ಮೈಲೇಜ್ ಬರುತ್ತೆ. 50 ಕಿಲೋಮೀಟರ್ ತನಕ ಬರುತ್ತೆ. ಮತ್ತೆ 1 ವರ್ಷ ಬ್ಯಾಟ್ರಿ ವ್ಯಾರಂಟಿ ಕೂಡ ಇರುತ್ತೆ. ಚಾರ್ಜರ್ ಕೂಡ ನಾವೇ ಕೊಡ್ತೀವಿ, ಅದಕ್ಕೂ ವ್ಯಾರಂಟಿ ಇರುತ್ತೆ. ಮತ್ತೆ ಬಿಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ತಿರ್ಗಿ ಅದು GST ಎಕ್ಸ್ಟ್ರಾ, ಇನ್ನೇನೋ ಎಕ್ಸ್ಟ್ರಾ, ಏಜೆಂಟ್ ಚಾರ್ಜಸ್ ಎಕ್ಸ್ಟ್ರಾ, ತಿರ್ಗಿ ಆಮೇಲೆ ಆಕ್ಸರೀಸ್ ಎಕ್ಸ್ಟ್ರಾ ಅಂತ ಏನಿಲ್ಲ, ಎಲ್ಲ ಇನ್ಕ್ಲೂಸಿವ್ ಪ್ರೈಸ್ ನಾವು ಹೇಳ್ತಾ ಇರೋದು. ಓಕೆ ಸರ್. ಇವಾಗ ಇದು ಫುಟ್ ಬೋರ್ಡ್ ಕೂಡ ಅಷ್ಟೇ, ತುಂಬಾ ಸ್ಪೇಸ್ ಚೆನ್ನಾಗಿದೆ. ಹೌದು ಹೌದು ಹೌದು. ಸೊ ಸ್ಪೇಸ್ ಇದೆ, ಮತ್ತೆ ಇಲ್ಲಿ ಸ್ಟೋರೇಜ್ ಇದೆ ಅಲ್ವಾ? ಹೌದು, ನೋಡಬಹುದು. ಸ್ಟೋರೇಜ್, ಮೊಬೈಲ್ ಚಾರ್ಜಿಂಗ್ ಕೂಡ ಇದೆ ಇಲ್ಲಿ. ಓಕೆ. ಇಲ್ಲಿ USB ಚಾರ್ಜರ್ ಇದೆ. ಸೊ ಇಲ್ಲಿ USB ಚಾರ್ಜರ್ ಕೊಟ್ಟಿದ್ದಾರೆ. ಅಂಡ್ ಬೂಟ್ ಸ್ಪೇಸ್ ಇದೆ ಸರ್? ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ ನಿಮಗೆ. ಸೂಪರ್, ಸಾಕು.
ನಮಗೆ ಡಿಸೆಂಟ್ ಆಗಿ ಬೂಟ್ ಸ್ಪೇಸ್. ಹೌದು ಹೌದು ಹೌದು. ಇದು ವೆರಿ ಗುಡ್ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್. ಇದು ನಿಮಗೆ ನಮ್ದೇ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ, ನಾವೇ ಇಲ್ಲೇ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ. ಹೌದು, ಬೆಂಗಳೂರಲ್ಲಿ. ಆಮೇಲೆ ನಾನು ನಿಮಗೆ ನಮ್ದು ಅಸೆಂಬ್ಲಿ ಪ್ಲಾನ್ ಕೂಡ ತೋರಿಸ್ತೀವಿ, ನೀವು ನೋಡಿ ಗೊತ್ತಾಗುತ್ತೆ ನಿಮಗೆ. ಯಾಕಂದ್ರೆ ಎಲ್ಲರೂ ನಮ್ದು ಅಲ್ಲಿದೆ ಇಲ್ಲಿದೆ ಅಂತಾರೆ, ನಾವು ನೀಟಾಗಿ ನಿಮಗೆ ವಿಡಿಯೋ ಎಲ್ಲ ತೋರಿಸ್ಬಿಡ್ತೀವಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮ ಹತ್ರ ಯಾವ ತರ ಮಾಡೆಲ್ ಇದೆ ಎಲ್ಲ ಕಂಪ್ಲೀಟ್ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನೀವು ನೋಡ್ತಾ ಇರಿ ಇದನ್ನ. ಈಗ ಫಸ್ಟ್ ಸ್ಕೂಟರ್ ನೋಡಿ, ಆಮೇಲೆ ನಾವು ಪ್ಲಾಂಟ್ ತೋರಿಸ್ತೀವಿ. ಸೊ ಇದು ಇವಾಗ 35,000 ರೂಪಾಯಿ ಕೊಡ್ತಾ ಇದ್ದೀರಾ? ಹೌದು. ಸೊ ನಾನ್ ರಿಜಿಸ್ಟ್ರೇಷನ್ ಗಾಡಿ 50 ಕಿಲೋಮೀಟರ್ ಗಂಟ ರೇಂಜ್ ಬರುತ್ತೆ. ಹೌದು. ಓಕೆ. ಇವಾಗ ಇದ್ರಲ್ಲಿ ಬೇರೆ ಬೇರೆ ಆಪ್ಷನ್ಸ್. ಇವಾಗ ಇದು ಯಾವ ಬ್ಯಾಟರಿ ಇದು? ಇದು ನಿಮಗೆ ಗ್ರಫೇನ್ ಬ್ಯಾಟರಿ ಅಂತ ಬರುತ್ತೆ. 32Ah ಗ್ರಫೇನ್ ಬ್ಯಾಟರಿ ಉಪಯೋಗಿಸ್ತಾ ಇದೀವಿ ನಾವು. ಎಲ್ಲರೂ ಮಾರ್ಕೆಟಲ್ಲಿ ನಿಮಗೆ ಲೆಡ್ ಆಸಿಡ್ ಬ್ಯಾಟ್ರಿ ಅಂತ ಕೊಡ್ತಾರೆ. ಅದು ಪ್ರೈಸ್ ಬೇಸಲ್ಲಿ ಕೂಡ ಒಂದು 20% ಕಡಿಮೆ ಇರುತ್ತೆ ಗ್ರಫೇನ್ ಬ್ಯಾಟ್ರಿ ಕಂಪೇರ್ ಮಾಡಿದ್ರೆ. ಬಟ್ ನಾವು ಮೊದಲೇ ಹೇಳ್ದಂಗೆ ನಾವು ಕ್ವಾಲಿಟಿ ಅದೇ ರೀತಿ ಕಾಂಪ್ರಮೈಸ್ ಆಗದಿಲ್ಲಂಗೆ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಕಸ್ಟಮರ್ ಪಾಸ್ ಆನ್ ಮಾಡ್ತಾ ಇದ್ದೀವಿ. ಓಕೆ. ಇವಾಗ ನನಗೆ ಗ್ರಫೇನ್ ಬ್ಯಾಟ್ರಿ ಬೇಡ, ಲಿಥಿಯಂ ಬೇಕು, ಆಪ್ಷನ್ ಇದೆ ಎಲ್ಲ ವೆಹಿಕಲ್ಸ್ ನಮ್ದ್ರಲ್ಲಿ. ನಿಮಗೆ ಗ್ರಫೇನ್ ಬೇಕಾದ್ರೆ ಗ್ರಫೇನ್ ಪ್ರೊವೈಡ್ ಮಾಡ್ತೀವಿ, ಲಿಥಿಯಂ ಬೇಕಾದ್ರೆ ಲಿಥಿಯಂ ಪ್ರೊವೈಡ್ ಮಾಡ್ತೀವಿ. ಗ್ರಫೇನ್ ಬ್ಯಾಟ್ರಿ ನೀವು ಪರ್ಚೇಸ್ ಮಾಡಿದ್ರೆ 1 year ವ್ಯಾರಂಟಿ ಇರುತ್ತೆ. ಲಿಥಿಯಂ ಬ್ಯಾಟ್ರಿ ಜೊತೆಗೆ ಪರ್ಚೇಸ್ ಮಾಡಿದ್ರೆ 3 years ವ್ಯಾರಂಟಿ ಇರುತ್ತೆ. ಇವಾಗ ನಾನು ಇದೇ ಗಾಡಿನ ಲಿಥಿಯಂ ನಾನು ತಗೋತೀನಿ ಅಂದ್ರೆ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? 50,000 ಆಗುತ್ತೆ ನಿಮಗೆ ಸ್ಟಾರ್ಟಿಂಗ್. 50,000 ಸ್ಟಾರ್ಟ್ ಆಗುತ್ತೆ. ಹೌದು, 50,000 ಸ್ಟಾರ್ಟ್ ಆಗುತ್ತೆ. ಓಕೆ. ಇವಾಗ ನನಗೆ ಈ ಡಿಸೈನ್ ಇಷ್ಟ ಇಲ್ಲ. ಹೌದು. ಇನ್ನ ಬೇರೆ ಆಪ್ಷನ್ಸ್ ನೋಡಿ, ನಿಮಗೆ ನನ್ನ ಹತ್ರ ಇರೋಷ್ಟು ವೆರೈಟೀಸ್ ವಿತೌಟ್ ರಿಜಿಸ್ಟ್ರೇಷನ್ ಕ್ಯಾಟಗರಿಯಲ್ಲಿ ಮೇ ಬಿ ನಿಮ್ಗೆ ಯಾರ ಹತ್ರನೂ ಸಿಗೋದಿಲ್ಲ, ನಮ್ಗೆ ಕಷ್ಟ ಇದೆ. ನಾನು ತೋರಿಸ್ತೀನಿ ಮನೆ ನಿಮ್ಗೆ ಯಾವ ತರ ವೆರೈಟೀಸ್. ನೋಡಿ, ಇದೊಂದು ಡಿಸೈನ್ ಇದೆ ನಮ್ದು. ಸೊ ಇದಾ? ಹೌದು. ಇದು ಮಾಡಲ್ ಇದು ಸೂಪರ್ ಇಕೋ T1 FX ಅಂತ. ಓಕೆ. ಇದು ನಿಮಗೆ 38,000 ಸ್ಟಾರ್ಟ್ ಆಗುತ್ತೆ. 38,000 ಸ್ಟಾರ್ಟ್ ಆಗುತ್ತೆ. ಹೌದು. ಇದೆಲ್ಲ ಕೂಡ ಲಿಥಿಯಂ ಇದೆ, ಇದೆ, ಗ್ರಫೇನ್ ಇದೆ, ಎರಡು ಆಪ್ಷನ್ ಇದೆ ನಿಮಗೆ. ಇದು ಅಷ್ಟೇ ನಿಮಗೆ. ಇದು ನಿಮಗೆ ಸೂಪರ್ ಇಕೋ T1 ಸ್ಪೋರ್ಟ್ ಅಂತ ಮಾಡೆಲ್ ಇದು. ಓಕೆ. ಇದು ನಿಮಗೆ 40,000 ಸ್ಟಾರ್ಟ್ ಆಗುತ್ತೆ. 40,000 ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಸ್ಪೀಡ್ ರೇಂಜ್ ಆಲ್ಮೋಸ್ಟ್ ಎಲ್ಲ ಸೇಮ್ ಬರುತ್ತೆ. ಡಿಸೈನ್ ಬಿಲ್ಡ್ ಕ್ವಾಲಿಟಿನ ಸ್ವಲ್ಪ ಚೇಂಜಸ್ ಆದಂಗೆ ಸ್ವಲ್ಪ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನೊಂದು ಡಿಸೈನ್ ಬರುತ್ತೆ ಇದು. ಇದು ನಿಮಗೆ 44,000 ಸ್ಟಾರ್ಟ್ ಆಗುತ್ತೆ. 44,000 ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಎಲ್ಲಾ ಗಾಡಿಲೂ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಹೌದು. ಬೈ ಡಿಫಾಲ್ಟ್ ನಾವೆಲ್ಲ ವೆಹಿಕಲ್ಸ್ ಅಲ್ಲೂ ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ನಾವು ಬೈ ಡಿಫಾಲ್ಟ್ ಎಲ್ಲ ವೆಹಿಕಲ್ಸ್ ಫ್ರಂಟ್ ಡಿಸ್ಕ್ ಬ್ರೇಕ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ಯಾಕೆಂದ್ರೆ ಒಂದು ಡಿಸ್ಕ್ ಬ್ರೇಕ್ ಇದ್ರೂ ಕಸ್ಟಮರ್ಗೆ ಸ್ವಲ್ಪ ಬ್ರೇಕಿಂಗ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಅಂತ ನಾವು ಡಿಸ್ಕ್ ಬ್ರೇಕ್ ಪ್ರೊವೈಡ್ ಮಾಡಿದ್ದೀವಿ ಫ್ರಂಟ್ ಅಲ್ಲಿ. ದೆನ್ ನೆಕ್ಸ್ಟ್ ಇದು ಬರುತ್ತೆ. ಇದು ಸೂಪರ್ ಇಕೋ SE3 ಅಂತ ಮಾಡೆಲ್ ನಮ್ದಿದು. ಇದು ನಾನು ಆಗಲೇ ಹೇಳ್ದಂಗೆ ನಮ್ದು ಇದು ನ್ಯೂಲಿ ಲಾಂಚ್ ಮಾಡೆಲ್, ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು, ನಮ್ಮದೇ ಓನ್ ಡೈ ಇದು. ಸೊ ನಿಮ್ಗೆ ಇದು ಈ ಡಿಸೈನ್ಸ್ ನಿಮಗೆ ಮೇ ಬಿ ಬೇರೆ ಕಂಪ್ನಿಲೂ ಗ್ಯಾರಂಟಿ ಸಿಗೋದಿಲ್ಲ ನಿಮಗೆ. ಒಳ್ಳೆ ಡಿಸೈನು ಇದು, ತುಂಬ ಒಳ್ಳೆ ಮೂವಿಂಗಲ್ಲಿದೆ. ಕಸ್ಟಮರ್ಸ್ ತುಂಬ ಪ್ರಿಫರ್ ಮಾಡ್ತಾರೆ. ಕಂಫರ್ಟಬಲ್ ಆಗಿದೆ ಸೀಟು. ಮತ್ತೆ ಬ್ಯಾಕ್ ರೆಸ್ಟ್ ಇನ್ಬಿಲ್ಟ್ ಬರುತ್ತೆ. ಮತ್ತೆ ನಿಮ್ಗೆ ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂತ ಅಂದರೆ, ನಿಮಗೆ ನಾನು ಮೊದಲೇ ಹೇಳ್ದಂಗೆ ಇದರದ್ದು ನಿಮಗೆ ಬೂಟ್ ಸ್ಪೇಸ್ ತುಂಬ ದೊಡ್ಡದು. ತುಂಬಾನೇ ಸ್ಪೇಸ್ ಸಿಗ್ತಿದೆ, ಬೂಟ್ ಸ್ಪೇಸ್. ಹೌದು, ತುಂಬಾನೇ ಬೂಟ್ ಸ್ಪೇಸ್ ಇದೆ. ಮತ್ತೆ ಇದರಲ್ಲಿ ಅಷ್ಟು ಫೀಚರ್ಸು ಇದೆ. ಅಪಾರ್ಟ್ ಫ್ರಮ್ ದಟ್ ಇದರಲ್ಲಿ ನಿಮ್ಗೊಂದು NFC ಕಾರ್ಡ್ ಫಂಕ್ಷನ್ ಅಂತ ಕೊಡ್ತಾ ಇದೀವಿ ನಾವು. ಇದರಲ್ಲಿ ನಿಮ್ಗೆ ಏನು ಅಡ್ವಾಂಟೇಜ್ ಅಂತಂದ್ರೆ, ನೀವು ಕೀ ಕ್ಯಾರಿ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಇದನ್ನು ಕಾರ್ಡ್ ಇದ್ರೆ ಸಾಕು, ನೀವು ವೆಹಿಕಲ್ ಯೂಸ್ ಮಾಡ್ಕೊಬೋದು. ಜಸ್ಟ್ ಇದನ್ನ ಈ ಥರ ಡಿಸ್ಪ್ಲೇ ಹತ್ರ ತಂದ್ರೆ ವೆಹಿಕಲ್ ಆನ್ ಆಗುತ್ತೆ ಅಷ್ಟೇ. ದೆನ್ ಆಫ್ ಮಾಡಬೇಕಾದ್ರೆ ಮತ್ತೆ ತಗೊಂಡ್ರೆ ಆಫ್ ಆಗುತ್ತೆ. ಸೊ ಈ ಮಾಡೆಲ್ ಅಲ್ಲಿ ನಿಮಗೆ ಕೀ ಕ್ಯಾರಿ ಮಾಡೋ ನೆಸೆಸಿಟಿನೇ ಇಲ್ಲ. ಜಸ್ಟ್ ಒಂದು ATM ಕಾರ್ಡ್ ತರ, ಜಸ್ಟ್ ಒಂದು ಸ್ಮಾಲ್ ಒಂದು ವಿಸಿಟಿಂಗ್ ಕಾರ್ಡ್ ತರ ಕ್ಯಾರಿ ಮಾಡಿದ್ರೆ ನೀವು ವೆಹಿಕಲ್ ಉಪಯೋಗಿಸ್ಕೋಬಹುದು. ಇದೇನ್ ಪ್ರೈಸ್ ಕೊಡ್ತಾ ಇದ್ದೀರಾ? ಇದು ನಿಮಗೆ ಸೇಮ್ 45,000 ಸ್ಟಾರ್ಟ್ ಆಗುತ್ತೆ. 45,000. ಹೌದು ಹೌದು. ಇದರಲ್ಲಿ ಎರಡು ಆಪ್ಷನ್ ಇದೆ, ಗ್ರಫೇನ್ ಇದೆ. ಎಲ್ಲಾ ವೆಹಿಕಲ್ಸ್ ಅಲ್ಲೂ ಅಷ್ಟೇ, ಲಿಥಿಯಂ ಇದೆ, ಗ್ರಫೇನ್ ಇದೆ, ಎಲ್ಲಾ ತರ ಆಪ್ಷನ್ಸ್. ಇದು ನಿಮಗೆ ಸೂಪರ್ ಇಕೋ T1 XL ಅಂತ ನಮ್ಮ ಮಾಡೆಲ್ ಇದು. ಓಕೆ. ಇದು ಮಾರ್ಕೆಟ್ ಅಲ್ಲಿ ತುಂಬಾ ಪ್ರೂವನ್ ಮಾಡೆಲ್ ಇದು. ಓಕೆನಾ? ಸ್ವಲ್ಪ ಇದು ಬಲ್ಕಿ ಆಗಿದೆ, ಸ್ವಲ್ಪ ಬಲ್ಕಿ ಆಗಿದೆ. 12 ಇಂಚ್ ಟೈರ್ ಬರುತ್ತೆ, ಎರಡು 12 ಇಂಚ್ ಟೈರ್. ಹೌದು. ಎರಡು ಡಿಸ್ಕ್ ಬ್ರೇಕ್ ಬರುತ್ತೆ. ಸ್ವಲ್ಪ ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗಿರೋದು ಬೇಕು ಅಂತ ಇರ್ತಾರಲ್ಲ, ಅವ್ರಿಗೆ ನಾವು ಈ ಮಾಡೆಲ್ನ ಪ್ರಿಫರ್ ಮಾಡ್ತೀವಿ. ಓಕೆ. ಇದು ನಿಮಗೆ 55,000 ಸ್ಟಾರ್ಟ್ ಆಗುತ್ತೆ. 55,000 ಸ್ಟಾರ್ಟ್ ಆಗುತ್ತೆ. 55,000 ಸ್ಟಾರ್ಟ್ ಆಗುತ್ತೆ. ಮತ್ತೆ ಇವಾಗ ನಾವು ಹೇಳ್ತಿರೋ ಪ್ರೈಸಸ್ ಎಲ್ಲ ಕಸ್ಟಮರ್ ಪ್ರೈಸಸ್ಸು. ಇನ್ ಕೇಸ್ ಯಾರಿಗಾದ್ರೂ ಡೀಲರ್ಶಿಪ್ ಮಾಡೋ ಇಂಟ್ರೆಸ್ಟ್ ಇದ್ರೆ, ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಡೀಲರ್ಸ್ ಇದ್ರೆ, ಅವ್ರಿಗೆ ಸ್ಟಾಕ್ ಸಪ್ಲೈ ಕರೆಕ್ಟಾಗಿ ಪ್ರಾಬ್ಲಮ್ಸ್ ಇದ್ದು, ಅಥವಾ ಕಂಪನಿ ಕಡೆಯಿಂದ ಅವ್ರಿಗೆ ಸಪ್ಲೈ ಕರೆಕ್ಟಾಗಿಲ್ಲ ಅಂದರೆ, ಅಥವಾ ಸರ್ವಿಸ್ ಕರೆಕ್ಟಾಗಿ ಸಿಗ್ತಿಲ್ಲ ಅಂತ ಅಂದರೆ, ವ್ಯಾರಂಟಿ ಕರೆಕ್ಟಾಗಿ ಸಿಗ್ತಿಲ್ಲ ಅಂತ ಅಂದರೆ, ನಮ್ಮನ್ನ ಒಂದ್ಸತಿ ವಿಸಿಟ್ ಮಾಡಿ ನಮ್ಮ ಫ್ಯಾಕ್ಟ್ರಿ ನಾವು ಅವ್ರಿಗೆ ಟೂರ್ ಕೊಡ್ತೀವಿ. ಒಂದು ನೋಡಲಿ, ನಮ್ಮ ಮಾಡೆಲ್ಸ್ ನೋಡಲಿ. ಆಲ್ಮೋಸ್ಟ್ ನಮ್ಮ ಹತ್ರ 8 ಮಾಡೆಲ್ಸ್ ಇದೆ. ಯಾರು ಡೀಲರ್ಶಿಪ್ ಮಾಡ್ತಿದ್ದಾರೆ, ಮಾಡೋರಾದರೂ ಆಗಲಿ, ಮೊದಲು ಮಾಡಿರೋರಾದರೂ ಆಗಲಿ, ಬೇಕಾದ್ರೆ ನಮ್ಗೆ ಶಿಫ್ಟ್ ಆಗ್ಬೋದು. ನಮ್ದು ಯಾವುದೇ ರೀತಿ ನಾವು ಕಸ್ಟಮರ್ ಡೀಲರ್ಶಿಪ್ ಮಾಡೋರ ಹತ್ರ ಡೆಪಾಸಿಟ್ ಆಗಲಿ, ಅಡ್ವಾನ್ಸ್ ಆಗಲಿ ಯಾವುದೇ ರೀತಿ ತಗೊಳ್ಳೋದಿಲ್ಲ, ಏನು ತಗೊಳ್ಳೋಲ್ಲ. ನಾವು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರೆ ನಾವು ಬೆಸ್ಟ್ ಪ್ರೈಸಲ್ಲೇ ಕೊಟ್ಬಿಡ್ತೀವಿ, ಡೀಲರ್ಸಿಗೆ ಕೊಟ್ಬಿಡ್ತಾ ಇದೀವಿ. ಸೊ ಅವರು ರೀಸೇಲ್ ಮಾಡ್ಕೊಳ್ಳೋಕ್ಕೂ ಅವ್ರಿಗೆ ಒಂದು ಬೆಟರ್ ಮಾರ್ಜಿನ್ ಸಿಗುತ್ತೆ.
ಹತ್ರ ಇರೋದ್ರಿಂದ ನಿಮಗೆ ಏನೇ ರೀತಿ ಪ್ರಾಬ್ಲಮ್ ಆದರೂ ನಾವು ಟ್ರೈನಿಂಗ್ ಇರುತ್ತೆ, ನಮ್ಮದೇ ಟ್ರೈನಿಂಗ್ ಸೆಂಟರ್ ಇದೆ. ನಿಮ್ಮ ಟೆಕ್ನಿಷಿಯನ್ಸ್ ಬೇಕಾದ್ರೆ ನಾವು ಟ್ರೈನಿಂಗ್ ಕೊಡ್ತೀವಿ. ಎಲ್ಲ ಕಡೆಯಿಂದ ಸಪೋರ್ಟ್, ಎಲ್ಲ ಥರ ಬೆನಿಫಿಟ್ ನಮ್ಮ ಕಡೆಯಿಂದ ನಾವು ಡೀಲರ್ಸ್ಗೆ ಮಾಡ್ಕೊಡ್ತೀವಿ. ಇವಾಗ ನನಗೆ ಇದು ಪರ್ಸನಲ್ ಗಾಡಿಗಳು ಅದು. ಹೌದು. ನನ್ನ ಕಮರ್ಷಿಯಲ್ ಆಗಿ ಯಾವ್ದಾರ ಗಾಡಿಗಳು ಇದೆಯಾ ನಿಮ್ಮ ಹತ್ರ? ಸರ್, ಕಮರ್ಷಿಯಲ್ ಕ್ಯಾಟಗರಿಯಲ್ಲಿ ನೋಡಿ ನಮ್ಮ ಹತ್ರ ಇದೊಂದು ಗಾಡಿ ಬರುತ್ತೆ. ಇದು ತುಂಬಾ ಹೆವಿ ಬಲ್ಕಿ ಗಾಡಿ. ಇದು ಕಂಪ್ಲೀಟ್ ಮೆಟಲ್ ಬಾಡಿ ಬಂದ್ಬಿಡುತ್ತೆ ನಿಮ್ಗೆ. ಇದರಲ್ಲಿ ನಿಮಗೆ ಹೌದು ಮೆಟಲ್ ಬಾಡಿ ಬರುತ್ತೆ. ಹೌದು, ಎಲ್ಲ ಕಂಪ್ಲೀಟ್ ಮೆಟಲ್ ಬಾಡಿ ಬರುತ್ತೆ. ನೀವು ಚೆಕ್ ಮಾಡ್ಬೋದು ಬೇಕಂತಂದ್ರೆ. ಇದ್ರ ನಿಮಗೆ ಅಡ್ವಾಂಟೇಜ್ ಅಂದ್ರೆ ಇದು 300 kg ಲೋಡಿಂಗ್ ಕೆಪಾಸಿಟಿ ಬರುತ್ತೆ. 300 kg ಲೋಡಿಂಗ್ ಕೆಪಾಸಿಟಿ ಬರುತ್ತೆ. ಸುಮ್ಮನೆ ಹೇಳ್ತಾರಲ್ಲ, ರಿಯಲ್ ಆಗಿ 300 kg ಆಗ್ತದ. ಈ ಕಸ್ಟಮರ್ ಬಂದು ಬೇಕಾದ್ರೆ 300 kg ಅವ್ರು ಲೋಡ್ ತಗೊಂಬಂದು ಚೆಕ್ ಮಾಡ್ಬಿಟ್ಟು ತಗೊಂಡೋಗಿ ನಮಗೇನು ಅಭ್ಯಂತರ ಇಲ್ಲ. ನಾವು ರೆಡಿ ಇದೀವಿ ಕಸ್ಟಮರ್ಗೆ ತೋರಿಸೋದಕ್ಕೆ. ಕಸ್ಟಮರ್ ಇಷ್ಟ ಬೇಕಾದ್ರೆ ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ. 300 kg ತೂಕ ಹಾಕುವಂತ ಗಾಡಿಗಳು ನೋಡಿ. ಹೌದು ಕಂಪ್ಲೀಟ್ ಮೆಟಲ್ ಬಾಡಿ ಬರುತ್ತೆ. ಇದರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನು ಅಂತಂದ್ರೆ ಇದಕ್ಕೆ ಇನ್ಶೂರೆನ್ಸ್ ಆಗಲಿ, ರಿಜಿಸ್ಟ್ರೇಷನ್ ಆಗಲಿ, ನಂಬರ್ ಪ್ಲೇಟ್ ಆಗಲಿ ಸೇಮ್ ಏನು ಇದಕ್ಕೆ ನೆಸೆಸಿಟಿ ಬರೋದಿಲ್ಲ. ನಾನ್ ರಿಜಿಸ್ಟ್ರೇಷನ್ ಇದು ನಾನ್ ರಿಜಿಸ್ಟ್ರೇಷನ್ ಕ್ಯಾಟಗರಿಯಲ್ಲೇ ಬರುತ್ತೆ. ತೂಕ ಗಾಡಿ ಹಿಡಿಯುತ್ತೆ ಸರ್. ನೀವು ಚೆಕ್ ಮಾಡ್ಬಿಟ್ಟು ನೋಡ್ಬಿಟ್ಟು ತಗೊಂಡೋಗಿ. ನಾವು ಚೆಕ್ ಮಾಡಿದೀವಿ, ನಾವೆಲ್ಲ ರೋಡ್ಸ್ ಟ್ರಯಲ್ ಮಾಡಿದ್ವಿ, ಎಲ್ಲ ಫ್ಲೈಓವರ್ಸ್ ಹಚ್ಚಿದೀವಿ, ಎಲ್ಲ ಕಡೆ ಚೆಕ್ ಮಾಡಿ ಆಮೇಲೆ ನಾವು ಕಸ್ಟಮರ್ಸ್ಗೆ ಹೇಳ್ತಾರೆ. ಪಿಕಪ್ ಇದೆ ಅಂತ ಹೇಳ್ತಾರೆ. ಹೌದು ಪಿಕಪ್ ಎಲ್ಲ ಇದೆ, ಏನು ತೊಂದರೆ ಇಲ್ಲ ನಮಗೆ. ಓಕೆ, ಇವಾಗ ಇದ್ರದ್ದು ಒಂದಷ್ಟು ಸ್ಪೆಕ್ಸ್ ಹೇಳಿ ಸರ್, ಏನಿದೆ ಇದ್ರದ್ದು ಸ್ಪೆಕ್ಸ್ ಅಂತ ಏನು ಅಂದರೆ ನಿಮ್ಗೆ ಏನು ಅಂದರೆ ಮೈನ್ ನಿಮ್ಗೆ ಏನು ಅಂತಂದರೆ ಲೋಡ್ ಜಾಸ್ತಿ ಆಗಿದಾಗ ವೆಹಿಕಲ್ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗಿಬಿಡುತ್ತೆ. ಹೌದು, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹಿಂದ್ಗಡೆ ನಿಮಗೆ 6 ಶಾಕ್ ಅಬ್ಸರ್ಬರ್ ಕೊಟ್ಟಿದ್ದೀವಿ ನಾವು. ಸೊ ಈ ಸೈಡ್ 3 ಇದೆ, ಆ ಸೈಡು 3 ಇದೆ. ಹೌದು, 6 ಶಾಕ್ ಅಬ್ಸರ್ಬರ್ ಕೊಟ್ಟಿದ್ದೀವಿ. ಓಕೆ, ಮತ್ತೆ ನಿಮಗೆ ಲೋಡ್ ಆಗಿದಾಗ ಒಂದೊಂದ್ಸತಿ ರೋಡ್ ಪ್ರಕಾರ ನೀವು ಸೈಡ್ ಸ್ಟ್ಯಾಂಡ್ ಒಂದೊಂದ್ಸತಿ ಆ ಕಡೆ ಹಾಕ್ಬೇಕಾಗುತ್ತೆ, ಒಂದ್ಸತಿ ಈ ಕಡೆ ಹಾಕ್ಬೇಕಾಗುತ್ತೆ. ಸೊ ಸೈಡ್ ಸ್ಟ್ಯಾಂಡ್ ನಾವು 2 ಕಡೆ ಕೊಟ್ಟಿದ್ದೀವಿ. ಈ ಸೈಡ್ ಇದೆ. ಹೌದು, ಇಲ್ಲೂ ಇದೆಯಾ? ಹೌದು, ಅಲ್ಲೂ ಇದೆ. ಕರೆಕ್ಟ್, ಇಲ್ಲೂ ಇದೆ. ಸೂಪರ್ ಸರ್. ಸೊ ಕಸ್ಟಮರ್ಸ್ಗೆ ಹೆಂಗ್ ಬೇಕು ಆ ಥರ ಕನ್ವೀನಿಯಂಟ್ ಆಗಿ ಮಾಡಿದ್ದೀವಿ. ಮತ್ತೆ ಈ ಲೋಡರ್ ವೆಹಿಕಲ್ಸಲ್ಲಿ ಮೊದಲು ತುಂಬ ವೆಹಿಕಲ್ಸ್ ಬಂದಿದೆ ಮಾರ್ಕೆಟಲ್ಲಿ, ಅದು ಅದಕ್ಕೂ ಹ್ಯಾಂಡಲ್ ಲಾಕ್ ಇಲ್ಲ. ಹೌದಾ? ಇಲ್ವಾ? ಹ್ಯಾಂಡಲ್ ಲಾಕ್ ಕೆಲವೊಂದು ವೆಹಿಕಲ್ಸ್ ಕೆಲವೊಂದು ಮ್ಯಾನುಫ್ಯಾಕ್ಚರ್ಸ್ ಇಂಟಿಗ್ರೇಟ್ ಮಾಡಿಲ್ಲ. ನಾವು ಇಂಟಿಗ್ರೇಟ್ ಮಾಡಿದ್ದೀವಿ. ನಾವು ಇಲ್ಲೇ ಹ್ಯಾಂಡಲ್ ಲಾಕ್ ಫೆಸಿಲಿಟಿ ಕೂಡ ಕೊಟ್ಟಿದ್ದೀವಿ ಯೂಸರ್ಸ್ಗೆ. ಸೊ ಹ್ಯಾಂಡಲ್ ಲಾಕ್ ಮಾಡ್ಬೋದು ನೀವು. ರೇಂಜ್ ಏನಿದೆ ಇದರಲ್ಲಿ? ರೇಂಜ್ ಅಗೇನ್ ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್. ಈಗ ಇದಕ್ಕೆ ನಿಮಗೆ ನಾವು ಒಂದು ಹೊಸ ಆಫರ್ ತಂದಿದ್ದೀವಿ. ಏನು ಅಂತಂದ್ರೆ, ಈಗ ಕಮರ್ಷಿಯಲ್ ಕ್ಯಾಟಗರಿ ವೆಹಿಕಲ್ಸ್ ಅಲ್ವಾ, ಯಾರೇ ತಗೊಂಡ್ರು ಲಾಂಗ್ ಲೈಫ್ ಬರಬೇಕು ಅಂತಾನೆ ತಗೊಂತಾರೆ. ಎಕ್ಸಾಕ್ಟ್ಲಿ. ಈಗ ಇದು 85,000 ಸ್ಟಾರ್ಟ್ ಆಗುತ್ತೆ ಮಾಡಲ್. 85,000 ಮಾಡಲ್ಗೆ ನಿಮಗೆ ನಾವು 1 year ಬ್ಯಾಟ್ರಿ ವ್ಯಾರಂಟಿ ಕೊಡ್ತೀವಿ. ಅದು ನಿಮ್ಗೆ ಒಂದು 2 to 3 years ತನಕ ಬಾಳಿಕೆ ಬರುತ್ತೆ. ಈಗ ಅಗೇನ್ 2 to 3 years ಆಮೇಲೆ ಏನು ಕಸ್ಟಮರ್ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡಬೇಕು. ಅವಾಗ ಕಮರ್ಷಿಯಲ್ ಕ್ಯಾಟಗರಿ ವೆಹಿಕಲ್ ಆಗಿರೋದ್ರಿಂದ ಎಲ್ಲರೂ ಲಾಂಗ್ ಲೈಫ್ ಬರಬೇಕು ಅಂತ ತಗೊಂತಾರಲ್ವಾ. ಸೊ ಅವ್ರಿಗೆ ಅಗೇನ್ ಬರ್ಡನ್ ಆಗಬಾರ್ದು ಅಂದ್ಬಿಟ್ಟು 1 time ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಫ್ರೀ ಕೊಡ್ತಾ ಇದೀವಿ. ಫ್ರೀ ಆಗಿ ಒನ್ ಟೈಮ್. ಸೊ ಅದನ್ನ ಅವರು 1 ವರ್ಷ ಆಮೇಲೆ ಬೇಕಾದ್ರೆ ಮಾಡಿಸ್ಕೊಬೋದು, 2 ವರ್ಷ ಆಮೇಲೆ ಬೇಕಾದ್ರೆ ಮಾಡಿಸ್ಕೋಬೋದು, 3 ವರ್ಷ ಬೇಕಾದ್ರೆ ಆಮೇಲೆ ಬೇಕಾದ್ರೆ ಮಾಡಿಸ್ಕೋಬೋದು. ಇವಾಗ ನಾನು ಗಾಡಿ ಇವಾಗ ತಗೊಂಡಿರ್ತೀರಾ, ನೋಡ್ತೀನಿ, ಒಂದು 6 ತಿಂಗಳು 1 ವರ್ಷ ನೋಡ್ತೀನಿ. ಹೌದು, ರೇಂಜ್ ಕಮ್ಮಿ ಬರ್ತದಲ್ಲ. ಹೌದು, 1 ವರ್ಷದೊಳಗಡೆ ರೇಂಜ್ ಕಡಿಮೆ ಮಾಡಿ ನಾವು ಫ್ರೀ ಆಫ್ ಕಾಸ್ಟ್ ರಿಪ್ಲೇಸ್ ಮಾಡ್ಕೊಡ್ತೀವಿ. ಯಾಕಂದ್ರೆ ವ್ಯಾರಂಟಿ ಇರುತ್ತೆ. ಇನ್ ಕೇಸ್ ವ್ಯಾರಂಟಿ ಪೀರಿಯಡ್ ಆದ್ಮೇಲೆ ಅವ್ರೇನು ನಂಗೆ ಎಕ್ಸ್ಟ್ರಾ ಪೇ ಮಾಡೋದೇ ನೆಸೆಸಿಟಿ ಇಲ್ಲ. ನಾನು ಫ್ರೀಯಾಗಿ ಬ್ಯಾಟ್ರಿ ರಿಪ್ಲೇಸ್ ಮಾಡ್ಕೊಡ್ತೀವಿ. ಈಗೇನು 1 time ಫ್ರೀ ಆಗಿ ರಿಪ್ಲೇಸ್ ಮಾಡ್ಕೊಡ್ತಾ ಇದ್ದೀವಿ. ಇದು ಫಸ್ಟ್ ಇನ್ ಕ್ಯಾಟಗರಿ ಆಫರ್ ಇದೆ. ಯಾರು ಕೊಡಲ್ಲ, ನಾವು ಕೊಡ್ತಾ ಇದೀವಿ. ಯಾಕೆಂದ್ರೆ ಕಮರ್ಷಿಯಲ್ ವೆಹಿಕಲ್ಸ್ ಯೂಸ್ ಮಾಡ್ತಾರಲ್ಲ, ಅವ್ರಿಗೆ ಒಂದು ಅಶ್ಯೂರೆನ್ಸ್ ಇರಲಿ, ಕ್ವಾಲಿಟಿ ಬಗ್ಗೆ ಒಂದು ಅಶ್ಯೂರೆನ್ಸ್ ಇರಲಿ, ನಮ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಅವ್ರಿಗೆ ಒಂದು ಅಶ್ಯೂರೆನ್ಸ್ ಬರಲಿ. ಮತ್ತೆ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ. ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆಲ್ಮೋಸ್ಟ್ ಒಂದ್ಸರಿ ಫ್ರೀ ಆಗ್ಬಿಟ್ರೆ ಅವ್ರಿಗೆ ತುಂಬಾ ಓವರ್ ಹೆಡ್ಸ್ ಕಡಿಮೆ ಆಗುತ್ತೆ. ಇಲ್ಲ ಬೇಡ ಸರ್, ನಾವು ಹೋದಾಗ ಹಾಕ್ಸ್ಕೊಂತೀವಿ ಅಂತ ಅಂದ್ರೆ ಅದು ನಾನು ನಿಮಗೆ ಅಡಿಷನಲ್ ಡಿಸ್ಕೌಂಟ್ ಬರುತ್ತೆ. ಆ ಡಿಸ್ಕೌಂಟ್ ಮಾಡಿ ಕೂಡ ನಾವು ವೆಹಿಕಲ್ ಕೊಟ್ಬಿಡ್ತೀವಿ. ಹೌದು, ಲಿಥಿಯಂ ಬ್ಯಾಟ್ರಿ ನಿಮ್ಗೆ ಇದರಲ್ಲಿ 1 lakh ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ ಕೇಸ್ 5-6 years ಆದ್ಮೇಲೆ ನೀವು ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದ್ರೆ 1.35 lakh ನೀವು ಕೊಟ್ಟು ವೆಹಿಕಲ್ ತಗೊಂಡಿರ್ತೀರಲ್ಲ, ಈಗೇನು ನೀವು ನಮ್ಗೆ ನಾಟ್ ಇವನ್ ಸಿಂಗಲ್ ರುಪಿ ಪೇ ಮಾಡೋ ಕೆಲಸ ಇಲ್ಲ. ಈಗೇನು ಇನ್ನೊಂದ್ಸತಿ ಸೇಮ್ ಕೆಪಾಸಿಟಿ ಲಿಥಿಯಂ ಆನ್ ಬ್ಯಾಟ್ರಿ ನಾವು ಫ್ರೀ ಆಫ್ ಕಾಸ್ಟ್ ನೀವು ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಹೌದು, ಸೂಪರ್ ಸರ್. ಸೊ ಸರ್ವಿಸ್ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದೀರಾ? ಹೌದು, ಯೂಸರ್ಸ್ಗೆ ಒಂದು ಒಳ್ಳೆ ಬೆನಿಫಿಟ್ ಕೊಡ್ತಾ ಇದೀವಿ. ಮತ್ತೆ ಒಂದು ಅಶ್ಯೂರೆನ್ಸ್, ಕ್ವಾಲಿಟಿ ಬಗ್ಗೆ ಒಂದು ಅಶ್ಯೂರೆನ್ಸ್ ಇರಲಿ, ಅವ್ರಿಗೆ ಒಂದು ನಮ್ಮ ಬ್ರ್ಯಾಂಡ್ ಬಗ್ಗೆ ಒಂದು ನಂಬಿಕೆ ಇರಲಿ ಅಂತ ನಾವು ಕಮರ್ಷಿಯಲ್ ಯೂಸರ್ಸ್ಗೆ ಇದು ಆಫರ್ ಬಿಟ್ಟಿದ್ದೀವಿ. ಹೌದು, ನಮ್ಮ ವೆಹಿಕಲ್ಸ್ ಎಲ್ಲ ರೆಡಿ ಆಗೋದಿಲ್ಲ ಇಲ್ಲಿ ಸರ್? ಇಲ್ಲ. ಹೌದು, ಫುಲ್ ಸ್ಟಾಕ್ ಅಲ್ಲಿ ಇದಾವೆ ಗಾಡಿ ಎಲ್ಲ. ಹೌದು, ಎನಿ ಟೈಮ್ ಯಾರೇ ಡೀಲರ್ಶಿಪ್ ಮಾಡಬೇಕು ಅಂದ್ರು, ಡಿಸ್ಟ್ರಿಬ್ಯೂಟರ್ಶಿಪ್ ಮಾಡಬೇಕು ಅಂತ ಅಂದ್ರೂ
ಎನಿ ಟೈಮ್ ನಮ್ಮ ಹತ್ರ 1000 ನಂಬರ್ ಸ್ಟಾಕಲ್ಲಿ ಇರುತ್ತೆ. ಹೌದು, 6 ಮಾಡಲ್ಸ್ ಬೆಂಗಳೂರಲ್ಲೇ ಸ್ಟಾಕಲ್ಲಿ ಇರುತ್ತೆ. ಸೊ ನಮ್ಮ ವೆಹಿಕಲ್ ಬೆಂಗಳೂರಲ್ಲಿ ರೆಡಿ ಆಗುತ್ತೆ. ಇದೆಲ್ಲ ವೆಹಿಕಲ್ಸ್ ಪಾರ್ಟ್ಸ್, ಹೌದು, ಚಾಸಿಗಳಿದೆಲ್ಲ ಆಸ್ ಪರ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ನಾವು ಕಲರ್ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರ್ ಎಲ್ಲ ವೆಹಿಕಲ್ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ರೆಡಿ ಇರುತ್ತೆ. ಆಸ್ ಪರ್ ಡೀಲರ್ಸ್ ರಿಕ್ವೈರ್ಮೆಂಟ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ರೆಡಿ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ರೆಡಿ ಇರುತ್ತೆ. ನಾವು ಇಮಿಡಿಯೇಟ್ಲಿ ಸಪ್ಲೈ ಮಾಡ್ತೀವಿ. ಇಲ್ಲ, ಜಾಸ್ತಿ ವೇಟಿಂಗ್ ಪೀರಿಯಡ್ ಅದೆಲ್ಲ ಏನಿಲ್ಲ. ರೆಡಿ ಸ್ಟಾಕ್ ಅವೈಲೇಬಲ್ ಇರುತ್ತೆ. ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕಮ್ಮಿ ಪ್ರೈಸ್ ಅಂತ ಬರ್ತಾರೆ, ಇವತ್ತು ಬುಕ್ ಮಾಡಿದ್ರೆ ಇನ್ನೊಂದು ತಿಂಗಳು 2 ತಿಂಗಳು. ಇಲ್ಲ, ನಮ್ಮ ಹತ್ರ ಇಲ್ಲ. ಇವತ್ತು ಬುಕ್ ಮಾಡಿದ್ರೆ ಇವತ್ತೇ ಬೇಕಂದ್ರು ನಿಮ್ಗೆ ಎಷ್ಟು ನಂಬರ್ಸ್ ಬೇಕೋ ಅಷ್ಟು ನಂಬರ್ಸ್ ನಾವು ಕೊಡ್ತೀವಿ. ಅದೇ ವೇಟಿಂಗ್ ಪೀರಿಯಡ್ ಅದೆಲ್ಲ ಏನು ನಮ್ಮ ಹತ್ರ ಇಲ್ಲ. ಇಲ್ಲಿ ರೆಡಿ ಕಂಟಿನ್ಯೂ ಸಪ್ಲೈ ಇರುತ್ತೆ. ಕಂಟಿನ್ಯೂ ಸಪ್ಲೈ ಕೊಡ್ತೀವಿ. ಮತ್ತೆ ಇದು ಡೀಲರ್ಶಿಪ್ ಮಾಡೋರಿಗೆ ಅನುಕೂಲ ಏನು ಅಂತಂದ್ರೆ ಇದರಿಂದ ನಮ್ದು ವೆಹಿಕಲ್ಸ್ ಎಲ್ಲ ಇಲ್ಲೇ ಕರ್ನಾಟಕ ಬೆಂಗಳೂರಲ್ಲಿ ರೆಡಿ ಆಗೋದ್ರಿಂದ ಒಂದೇನು ಅಂತಂದ್ರೆ ನಮಗೆ ಇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಬೀಳುತ್ತೆ. ಹೌದು, ಅರ್ಥ ಆಯ್ತಾ? ಸೊ ಅದು ಕಂಪ್ಲೀಟ್ ಬೆನಿಫಿಟ್ ನಾವು ಡೀಲರ್ಸ್ಗೆ ಡಿಸ್ಟ್ರಿಬ್ಯೂಟರ್ಸ್ಗೆ ಕೊಡ್ತಾ ಇದೀವಿ. ಸೊ ಕಂಪ್ಲೀಟ್ ಅವ್ರಿಗೆ ಮಾರ್ಜಿನ್ ಇರ್ತದೆ. ಎಕ್ಸಾಕ್ಟ್ಲಿ. ನಮ್ಮ ಕಡೆಯಿಂದ ತುಂಬಾ ಕಡಿಮೆ ವೆಹಿಕಲ್ ರೇಟ್, ತುಂಬಾ ಕಡಿಮೆ ರೇಟ್ಗೆ ಒಳ್ಳೆ ಕ್ವಾಲಿಟಿನ ಒಳ್ಳೆ ಸರ್ವಿಸ್ನ ನಾವು ಕೊಡೋಕ್ಕಾಗುತ್ತೆ. ಹೌದು, ಕೊಡೋಕ್ಕಾಗುತ್ತೆ. ಯಾರಿಗೆ ಡೀಲರ್ಸ್ಗೆ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ. ಸೊ ಯಾರಾದರೂ ಡೀಲರ್ಶಿಪ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೆ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಟ್ರೈನಿಂಗಿಂದ ಹಿಡಿದು ಶೋರೂಮ್ ಸೆಟಪ್ ಮಾಡೋದ್ರಿಂದ ಹಿಡಿದು ಎಲ್ಲ ನಾನು ಸಪೋರ್ಟ್ ಮಾಡ್ತೀವಿ. ಎನಿ ಟೈಮ್ ನೀವು ಬರ್ಬೋದು, ನೋಡ್ಬೋದು. ಡೀಲರ್ಸ್ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ವಿಸಿಟ್ ಮಾಡಿ ಚೆಕ್ ಮಾಡಿ ವಿಸಿಟ್ ಮಾಡಿ ಆಮೇಲೆ ಅವ್ರ ಶೋರೂಮ್ನ ಸೆಟಪ್ ಮಾಡ್ಬೋದು. ನಮ್ಮ ಕಡೆಯಿಂದ ಎಲ್ಲ ಸಪೋರ್ಟ್ ನಿಮಗೆ ಕೊಡ್ತೀವಿ. ಸೊ ಇವಾಗ ಸರ್ ಕಸ್ಟಮರ್ಸ್ಗಳಿಗೆ ಪೇಮೆಂಟ್ ಆಪ್ಷನ್ ಎಲ್ಲ ಯಾವ ಥರ ಇದೆ? ಪೇಮೆಂಟ್ ಆಪ್ಷನ್ ಕಸ್ಟಮರ್ಸ್ಗೆ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅವ್ರದ್ದು ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ನಾವು ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಲೋನ್ ಮಾಡಿಸ್ಕೊಡ್ತೀವಿ. ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಬೇಕಾದ್ರೆ ಸ್ವೈಪ್ ಮಾಡಿ ತಗೊಬೋದು. ನನ್ನ ಪ್ರಕಾರ ಅದ್ರ ಬಿಟ್ಟು ಕ್ಯಾಶು, ಬ್ಯಾಂಕು ಎಲ್ಲ ಆಪ್ಷನ್ಸು ಇದೆ. ಯಾವ್ದು ಬೇಕಾದ್ರೆ ಕಸ್ಟಮರ್ ತಗೋಬಹುದು, ಅವ್ರು ಚೂಸ್ ಮಾಡ್ಕೋಬಹುದು. ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಅದು. ಹೌದು. ಮತ್ತೆ ಡೀಲರ್ಶಿಪ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಇನ್ ಕೇಸ್ ಯಾರು ಡೀಲರ್ಶಿಪ್ ಸೆಟಪ್ ಮಾಡಬೇಕು, ಡಿಸ್ಟ್ರಿಬ್ಯೂಟರ್ ಸೆಟಪ್ ಮಾಡಬೇಕು ಅಂತಂದ್ರೆ, ಇನ್ ಕೇಸ್ ಯಾರಾದರೂ ಡೀಲರ್ಶಿಪ್ ಆಗಲಿ ಡಿಸ್ಟ್ರಿಬ್ಯೂಟರ್ಶಿಪ್ ಆಗಲಿ ಅವ್ರವರು ಡಿಸ್ಟ್ರಿಕ್ಟಲ್ಲಾಗಲಿ ಅಥವಾ ಅವರು ತಾಲೂಕಲ್ಲೆಲ್ಲ ಸೆಟಪ್ ಮಾಡಬೇಕು ಅಂತಂದರೆ ಅವ್ರಿಗೆ ನಮ್ಮ ಕಡೆಯಿಂದ ಲೋನ್ ಕೂಡ ಮಾಡ್ಕೊಡ್ತೀವಿ. ಓಕೆ. ಸೊ ಕಂಪ್ನಿಗೆ ಡೀಲರ್ಶಿಪ್ಗೆ ಲೋನ್ ಪ್ರೊವೈಡ್ ಮಾಡ್ತೀವಿ. ಲೋನ್ ಕಂಪ್ನಿ ಕಡೆಯಿಂದ ಕಂಪ್ನಿಯವರು ನಿಮಗೆ ಲೋನ್ ಅರೇಂಜ್ ಮಾಡಿಸ್ಕೊಡ್ತಾರೆ. ನೀವು ನಿಮ್ಮದು ಡಿಸ್ಟ್ರಿಕ್ಟಲ್ಲಿ ನೀವು ಫ್ರಾಂಚೈಸಿ ನಮ್ಮದು ಓಪನ್ ಮಾಡ್ಕೊಬೋದು. ಅದಕ್ಕೆ ಬರೋ ಇಂಟ್ರೆಸ್ಟ್ ಕಾಸ್ಟ್ ಕೂಡ ಕಂಪ್ನಿನೇ ಬೇರ್ ಮಾಡುತ್ತೆ. ಹೌದಾ? ಹೌದು. ಸೂಪರ್ ಸರ್. ಇವಾಗ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹೆಂಗೆ? ನಿಮ್ಮದು ಶೋರೂಮ್ ಲೊಕೇಶನ್ ಎಲ್ಲಿದೆ? ಯಾವ ಥರ ಇದೆ? ಶೋರೂಮ್ ಲೊಕೇಶನ್ ನಮ್ಮ ರಾಜಾಜಿನಗರಲ್ಲಿದೆ. ಎಲ್ಲಿ ಬರುತ್ತೆ? ರಾಜಾಜಿನಗರ ನವರಂಗ್ ಥಿಯೇಟರ್ ಹತ್ರ ಬರುತ್ತೆ. ನವರಂಗ್ ಥಿಯೇಟರ್ ಮತ್ತೆ ನೇತ್ರಧಾಮ ಹಾಸ್ಪಿಟಲ್ ಮತ್ತೆ ನವರಂಗ್ ಥಿಯೇಟರ್ ಮಿಡ್ಲಲ್ಲಿ ಮೈನ್ ರೋಡಲ್ಲೇ ಇದೆ ನಮ್ಮ ಶೋರೂಮ್. ಹೌದು. ಇಲ್ಲ ಅಂದ್ರೆ ಅದು ಇಲ್ಲಿ ಫ್ಯಾಕ್ಟ್ರಿಗೆ ಬರೀ ಡಿಸ್ಟ್ರಿಬ್ಯೂಟರ್ಸ್ಗೆ ಮತ್ತು ಡೀಲರ್ಸ್ ಮಾತ್ರ ಅಲೋಡ್ ಇದೆ. ಓಕೆ. ಫಸ್ಟು ನಿಮ್ಮದು ಶೋರೂಮ್ ಸ್ಪೇಸ್ ಎಲ್ಲಿ ಸೆಟಪ್ ಮಾಡ್ತೀರಾ ಅಂತ ನಮಗೆ ತೋರಿಸಿದ್ರೆ ಅದನ್ನು ನಾವು ಕಂಪ್ನಿನ ಇನ್ಸ್ಪೆಕ್ಟ್ ಮಾಡಿ ನಾವು ಅದನ್ನು ಸರ್ಟಿಫೈ ಮಾಡಿ ಓಕೆ ಮಾಡಾದ್ಮೇಲೆ ಆಮೇಲೆ ನಿಮ್ಗೆ ನಾವು ಇನ್ವಿಟೇಷನ್ ಕಳಿಸ್ತೀವಿ. ಆವಾಗ ನೀವು ಬಂದು ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ನಮ್ಮ ಮಾಡೆಲ್ಸ್ ಎಲ್ಲ ಚೆಕ್ ಮಾಡಿ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ನಿಮ್ಮ ಏರಿಯಾದಲ್ಲಿ ಯಾವ್ದು ಹೋಗುತ್ತೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೋ ಆ ಮಾಡೆಲ್ನ ಬುಕ್ ಮಾಡಿದ್ರೆ ನಾವು ಅದನ್ನು ವೆಹಿಕಲ್ ನಿಮಗೆ ಡಿಸ್ಪ್ಯಾಚ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ. ಓಕೆ ಓಕೆ ಸರ್.